ಯಶಸ್ವಿಯಾಗಿ ಈಗ ಅದನ್ನು ತೆರೆದು ಅದು ಚಾಲನೆಯಲ್ಲಿದೆ. ಅಲ್ಲಿ ರೈತರಿಗೆ ಅದು ಎಷ್ಟು ಅನುಕೂಲ ಆಗ್ತಿದೆ ಅಂತ ನೀವು ಅಲ್ಲೇ ಹೋಗಿ ನೀವು ಕಣ್ಣಾರೆ ನೋಡ್ಬೋದು, ವಿಚಾರಿಸ್ಬೋದು. ಮೈಶುಗರ್ ಕಾರ್ಖಾನೆಗೆ 2 ವರ್ಷಗಳ ಒಂದು ಪ್ರಯತ್ನದ ಫಲದಿಂದ ಆವತ್ತಿನ ಸರ್ಕಾರ 50 ಕೋಟಿ ಅನುದಾನ ಕೊಟ್ಟು ಎಷ್ಟು ವರ್ಷಗಳ ನಂತರ ಅದನ್ನು ಪುನಃಚಾಲನೆ ಮಾಡುವಂಥ ಕೆಲಸ ಆಯಿತು. ಅಷ್ಟೇ ಅಲ್ಲ, ಕೋವಿಡ್ ಸಂದರ್ಭದಲ್ಲಿ ನೀವು ಈಗಾಗಲೇ ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಅದಕ್ಕಿಂತ ನಾನು ಅಲ್ಲಿ ಇನ್ನೂ ಅಂದರೆ ವಿಡಿಯೋ ತುಂಬ ಉದ್ದಕ್ಕೆ ಆಗುತ್ತೆ ಅಂತ ಎಡಿಟ್ ಮಾಡಬೇಕಾಗಿರೋ ಒಂದು ಅನಿವಾರ್ಯತೆ. ಇನ್ನು ನಿಮಗೆ ಇವತ್ತು ಈ ಬ್ರೋಚರ್ ರಿಲೀಸ್ ಮಾಡಿದ್ದೀನಿ, ಅದರಲ್ಲಿ ಎಲ್ಲ ವಿವರಗಳು ನಿಮಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ನಿಮ್ಗೆ ಟೈಮು ಅವಕಾಶ ಇದ್ದಾಗ ಖಂಡಿತ ಅದನ್ನು ನೀವು ಓದಿ ತಿಳ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಲಹಳ್ಳಿ ಸ್ಲಮ್ಮು ಎಷ್ಟು ವರ್ಷಗಳು ತೆಗೆದುಕೊಂಡಿದ್ದು, ಅದನ್ನು ಹಲವಾರು ಮೀಟಿಂಗ್ಗಳು ಮಾಡಿ ತೆರೆಸಿದ್ದು, ಅದು ಒಂದು ಸಾಧನೆ ಆಯಿತು. ಅಷ್ಟೇ ಅಲ್ಲ, ಮೈಸೂರು ಬ್ಯಾಂಗ್ಳೂರು NH 275 ಈ ಹೆದ್ದಾರಿಯಲ್ಲಿ ಮಳೆ ಪ್ರವಾಹ ಆದಾಗ ಮಾತ್ರ ನಮ್ಗೆ ಕಂಡು ಬಂದ್ವಿ ಎಷ್ಟು ತಾಂತ್ರಿಕ ಲೋಪದೋಷಗಳು ಅದರಲ್ಲಿ ಆಗ್ತಾ ಇತ್ತು. ಅದರಿಂದ ಜನಸಾಮಾನ್ಯರಿಗೆ, ಸುತ್ತಮುತ್ತ ರೈತರಿಗೆ, ಆ ಒಂದು ಹೊಲಕ್ಕೆ ಏನೇನು ಅವಾಂತರ ಆಯಿತು ಅಂತ ನೋಡಿದ ಮೇಲೆ ನಾನು ಆವತ್ತಿನ PD ಶ್ರೀಧರ್ನ ಕರೆಸಿ ಅದು ಎಷ್ಟು ಮೀಟಿಂಗ್ ಮಾಡಿಸಿದ್ದೀನಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಕರೆಸಿ ನಾನು ಇನ್ಸ್ಪೆಕ್ಷನ್ 3 ಬಾರಿ ಮಾಡಿಸಿದ್ದೆ. ಪ್ರತಿಯೊಂದು ಕಡೆ ಅವರು ಅಳವಡಿಸಿರುವಂಥ ಒಂದು ಪೈಪು, ಡೆಕ್ಕು, ಇವೆಂಟು ಎಲ್ಲ ಚೇಂಜ್ ಮಾಡಿಸಿ ಈಗ ಸತತವಾಗಿ ಆ ಕೆಲಸ ಎಲ್ಲ ಸಂಪೂರ್ಣಗೊಂಡಿದೆ. ಮಂಡ್ಯದಲ್ಲಿ ಹೆದ್ದಾರಿಗೆ ಸಂಬಂಧಪಟ್ಟಕ್ಕೆ ಎಕ್ಸಿಟ್ ಪಾಯಿಂಟ್, ಎಂಟ್ರಿ ಪಾಯಿಂಟ್ ಇರಬಹುದು, ಫುಟ್ ಓವರ್ ಬ್ರಿಡ್ಜ್ ಇರ್ಬೋದು, ಮಂಡ್ಯ ನಗರದಲ್ಲಿ ವೈಟ್ ಟಾಪಿಂಗ್ ಮಾಡಿಸೋದಿರ್ಬೋದು. ಪ್ರತಿ ಒಂದು ವಿಚಾರವನ್ನು ನಾನು ಗಂಭೀರವಾಗಿ ತಗೊಂಡು ನಿತಿನ್ ಗಡ್ಕರಿ ಅವರನ್ನು ಪದೇ ಪದೇ ಭೇಟಿಯಾಗಿ ನಾನು ಒತ್ತಾಯ ಮಾಡಿದ ಮೇಲೆ ನನ್ನ ಮನವಿಗೆ ಸ್ಪಂದಿಸಿ ಅವರು ಅಷ್ಟು ಕೆಲಸಗಳನ್ನು ಅಪ್ರೂವ್ ಮಾಡಿ, ಅದರಲ್ಲಿ ಒಂದಷ್ಟು ಕೆಲಸಗಳು ಆಗಿವೆ, ಇನ್ನು ಉಳಿದಷ್ಟು ಇನ್ನೇನು ಸಂಪೂರ್ಣಗೊಂಡು ಕೆಲವೇ ತಿಂಗಳಲ್ಲಿ ಅದೆಲ್ಲವೂ ಜನಸಾಮಾನ್ಯರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಉದ್ಘಾಟನೆಯೂ ಆಗತ್ತೆ. ಇದು ಅಷ್ಟೇ ಅಲ್ಲ, ಎಷ್ಟೋ ಕಡೆ ಶುದ್ಧ ಕುಡಿಯುವ ನೀರಿನ ಘಟಕಗಳಿರ್ಬೋದು, ಬಸ್ಸು ತಂಗುದಾಣಲ್ಲಿ ಇರ್ಬೋದು, ಶಾಲಾ ಕಾಂಪೌಂಡ್ ವಾಲ್ ಇರ್ಬೋದು, ಇದಷ್ಟೂ ಮಾಡಿಸಿದ್ವಿ. ನರೇಗಾ ಕಾಮಗಾರಿಗಳಲ್ಲಿ ಮಂಡ್ಯ ಒಂದು 2 ವರ್ಷದ ಹಿಂದೆ ಕೊನೆಯ ಸ್ಥಾನದಲ್ಲಿತ್ತು. ಕೊನೆಯ ಸ್ಥಾನ. ನಾವು ಸತತವಾಗಿ ಮೀಟಿಂಗ್ ಮಾಡಿ ಜಿಲ್ಲಾ ಪಂಚಾಯತ್ CEಗಳನ್ನ ಕರೆದು ಇದು ಯಾವುದೇ ಕಾರಣಕ್ಕೂ ಈ ಥರ ಆಗಬಾರ್ದು, ಮಂಡ್ಯದಲ್ಲಿ ಏನಕ್ಕೆ ನಾವು ಹಿನ್ನಡೆ ಆಗ್ತಾ ಇದ್ದೀವಿ ಅನ್ನೋವಂಥ ಅವರಿಗೆ ಒಂದು ಒತ್ತಾಯ ಮಾಡಿಸಾದ್ಮೇಲೆ ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಮಂಡ್ಯ ಜಿಲ್ಲೆ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ. ನರೇಗಾ ಕಾಮಗಾರಿಗಳಲ್ಲಿ 700 ಕೋಟಿಯಷ್ಟು ವೆಚ್ಚದ ಕಾಮಗಾರಿನೂ ಮಾಡಿಕೊಟ್ಟಿವಿ ನನ್ನ ಈ ಅವಧಿಯಲ್ಲಿ. ಎಲ್ಲರೂ ಕೇಳ್ತಾರೆ, ಟೀಕ್ಸೋರು ಟೀಕಿಸ್ತಾನೆ ಇರ್ತಾರೆ, ನೀವು ದಿಶಾ ಸಭೆಗಳು ಎಲ್ಲರಿಗಿಂತ ಹೆಚ್ಚಾಗಿ ಮಾಡಿದ್ದೀವಿ ಅಂತ ತುಂಬ ಏನೋ ಹೆಮ್ಮೆಯಿಂದ ಎಲ್ಲೋದ್ರೂ ಹೇಳ್ಕೊತಿರಲ್ಲ, ಏನೋ ದೊಡ್ಡ ಸಾಧನೆನಾ ಅಂತ ಕೇಳ್ತಾರೆ. ಇದೆಲ್ಲ ಸಾಧ್ಯವಾಗಿದ್ದು ಕಾಲಕ್ಕೆ ಆ ಸಭೆಗಳನ್ನು ನಡೆಸಿ ನಮ್ಮ ಜಿಲ್ಲೆಯಲ್ಲಿ ಪ್ರಗತಿ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಂಡು ಅಧಿಕಾರಿಗಳಿಗೆ ತಾಕೀತು ಕೊಟ್ಟು ಮಾಡಿಸದೇ ಇದ್ರೆ ಇವು ಯಾವ ಕೆಲಸವನ್ನು 1-2 ವರ್ಷ ಅಲ್ಲ 10 ವರ್ಷಗಳಾದರೂ ಅದೇ ರೀತಿ ನಡ್ಕೊಂಡೇ ಹೋಗುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ನಾವು ಒಂದು ಕಡೆ ಎದುರಿಸಿ ಅವರನ್ನು ಯಾವ ರೀತಿ ನಮ್ಮ ಕೆಲಸಗಳನ್ನು ಮಾಡಿಸ್ಕೋಬೇಕು ಅನ್ನೋದನ್ನು ಈ 5 ವರ್ಷಗಳಲ್ಲಿ ನಾನು ಕಲ್ತಿದ್ದೀನಿ ಒಂದಷ್ಟು. ಇವತ್ತಿನ ದಿನ ಎಷ್ಟೋ ವಿಷಯ ನಿಮ್ಮಲ್ಲಿ ಹಂಚ್ಕೋಬೇಕು, ಯಾವುದು ಬಿಟ್ಟೋಗ್ಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲಾದರೂ ಮರ್ತು ಹೋಗ್ತೀನೋ ಅನ್ನೋ ಭಯಕ್ಕೆ ನಾನು ಒಂದಷ್ಟು ಪಾಯಿಂಟ್ಗಳನ್ನ ಬರ್ಕೊಂಡು ಬಂದಿದ್ದೀನಿ. ಯಾಕೆಂದರೆ ಇವೆಲ್ಲ ಈ ಸಮಯದಲ್ಲಿ 5 ವರ್ಷ ನನ್ನ ಅವಧಿ ಏನಿನ್ನು ಮುಗೀತು, ಈ ಟೈಮಲ್ಲಿ ನಾನು ಹೇಳದೆ ಹೋದರೆ ಅದು ನಾನು ತಪ್ಪು ಮಾಡಿದವಳ ಆಗ್ತೀನಿ ಅನ್ನೋ ಭಾವನೆ ನನ್ನಲ್ಲಿ. ಅದೊಂದೇ ಕಾರಣ. ಇನ್ನು ನೀವು ನೋಡಿದ್ದೀರಾ, 1000 ಕೋಟಿ ಕೇಂದ್ರ ಸರ್ಕಾರದಿಂದ ನನ್ನ ಅವಧಿಯಲ್ಲಿ ನನಗೆ ಕೊಟ್ಟಿದ್ದು. ಅದು ಜಲ್ ಜೀವನ್ ಮಿಷನ್ ಇರ್ಬೋದು, ಅಮೃತ್ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಇರ್ಬೋದು, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಆಯುಷ್ಮಾನ್ ಕಾರ್ಡ್ ನೋಂದಣಿ
ಅದನ್ನು ಮಾಡಿಸಿದಿರ್ಬೋದು ಬಡವರಿಗೆ. ಅದರಿಂದ ಅವರ ಹೆಲ್ತ್ ಕಾರ್ಡಲ್ಲಿ 5 ಲಕ್ಷದವರೆಗೂ ಉಚಿತವಾಗಿ ಅವರು ಏನೇ ಮೆಡಿಕಲ್ ಟ್ರೀಟ್ಮೆಂಟ್ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನೋಂದಣಿ ಅವರು ಸಾವಿರಾರು ಜನಕ್ಕೆ ನಾವು ನಿಂತ್ಕೊಂಡು ನಮ್ಮ ಮನೆಯಲ್ಲೇ ಮಾಡಿ ಕರೆಸಿ ಆ ನೋಂದಣಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಹೆದ್ದಾರಿಯಲ್ಲಿ ಸರ್ವಿಸ್ ರೋಡ್ಸು ತುಂಬ ಅಧ್ವಾನವಾಗಿತ್ತು ಆ ಟೈಮಲ್ಲಿ, ಅದನ್ನು ನಿಂತ್ಕೊಂಡು ಸರಿ ಮಾಡಿಸಿದ್ದಾಯಿತು. ಇನ್ನು ರೈಲ್ವೆ ಸ್ಟೇಷನ್ ಅದಕ್ಕೆ ಬಂದರೆ, ಫಸ್ಟು ನಾನು ಸಂಸದೆಯಾಗಿ 3ನೇ ತಿಂಗಳಲ್ಲೇ ವಿಶೇಷ ಮಹಿಳೆಯರ ಬೋಗಿಗಳನ್ನು ನಾನು ಸುರೇಶ್ ಅಂಗಡಿ ಹಾಗೂ ಪಿಯೂಷ್ ಗೋಯಲ್ ಅವರಿಂದ ನಾನು ಪಡ್ಕೊಂಡು ಬಂದು ಹೆಣ್ಣುಮಕ್ಕಳು ಕೆಲಸಕ್ಕೆ ಬೆಂಗಳೂರು, ಮೈಸೂರು, ಬೇರೆ ಬೇರೆ ಕಡೆ ಹೋಗುವಾಗ ಅವ್ರಿಗೆ ತೊಂದರೆ ಆಗ್ತಿದೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ವಿಶೇಷ ಬೋಗಿಗಳು 2 ಪ್ರತಿಯೊಂದು ಟ್ರೈನಲ್ಲಿ, ಮಂಡ್ಯ ಮೈಸೂರು ಮಧ್ಯೆ ಓಡಾಡೋ ಟ್ರೈನಲ್ಲಿ ವಿಶೇಷ ಬೋಗಿಯನ್ನು ಕಲ್ಪಿಸ್ಕೊಟ್ಟಿದ್ದು ಅದು ಒಂದು ವಿಷಯ ಆಯಿತು. ಅಷ್ಟೇ ಅಲ್ಲ, ಮಂಡ್ಯ ರೈಲ್ವೆ ಸ್ಟೇಷನಲ್ಲಿ ಹಿರಿಯರು ಓಡಾಡೋಕ್ಕೆ ಅಥವಾ ಮಕ್ಕಳು ಓಡಾಡೋಕ್ಕೆ ಅಥವಾ ದಿವ್ಯಾಂಗ ಜನ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಿತ್ತು. ಅಲ್ಲಿ ಎಸ್ಕಲೇಟರ್ ಇಲ್ಲ, ಪ್ಲ್ಯಾಟ್ಫಾರ್ಮ್ ದಾಟ್ಕೊಂಡು ಹೋಗಬೇಕಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅನ್ನೋ ಒಂದು ವಿಷಯ ಇಟ್ಕೊಂಡು ಅದಕ್ಕೆ ಒಂದು ಸಾಕಷ್ಟು ಅಧಿಕಾರಿಗಳ ಜೊತೆ ಮತ್ತೆ ಒಂದು ಯುದ್ಧ ಆಯಿತು. ಅದು ಬೇಕೇ ಬೇಕು ಮಂಡ್ಯ ಸ್ಟೇಷನ್ಗೆ, ಯಾಕೆ ನಿರ್ಲಕ್ಷ್ಯ ಮಾಡ್ತೀರಾ ಅಂತ. ಈಗ ನೋಡಿ, ನೀವೇ ವಿಡಿಯೋದಲ್ಲಿ ನೋಡಿದ್ದೀರಾ, ಮಂಡ್ಯ ಸ್ಟೇಷನಲ್ಲಿ ಹತ್ತೋಕ್ಕೆ ಇಳಿಯೋಕ್ಕೆ ಆ ಕಡೆ 2 ಎಸ್ಕಲೇಟರು ರೆಡಿಯಾಗಿದೆ. ಅದರ ಉದ್ಘಾಟನೆಯೂ ಯಾರು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಕೆಲಸ ನಾನು ಮಾಡಿಸಿದ್ದೀನಿ ಅಷ್ಟಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ, ಇನ್ನು ಮಹಾವೀರ ವೃತ್ತದಿಂದ ಮಾರ್ಕೆಟ್ ಬೀದಿ ಆ ಸಂಪರ್ಕ ರಸ್ತೆ ಎಷ್ಟು ಜನಸಾಮಾನ್ಯರಿಗೆ ತೊಂದರೆ ಆಗ್ತಿತ್ತು. ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿತ್ತು. ಕೆಲವರು ಅದನ್ನು ಹಂಗೆ ಕ್ರಾಸ್ ಮಾಡೋಕ್ಕೆ ಹೋಗಿ ಪ್ರಾಣವನ್ನೇ ಕಳ್ಕೊಂಡಿದ್ದು, ಆಕ್ಸಿಡೆಂಟ್ಗಳಾಗಿದ್ದು ನಾವೆಲ್ಲ ನೋಡ್ಕೊಂಡು ಬಂದ್ವಿ. ಅಧಿಕಾರಿಗಳನ್ನ ಕರೆದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ, ನೀವು ನಮಗೆ ಬೇರೆ ಅಂದರೆ ಪಾರ್ಕಿಂದ ನಮ್ಗೆ ಜಾಗ ಕೊಡಿಸ್ಕೊಡಿ, ಇನ್ನೊಂದು ಕಡೆ ಕೊಡಿಸ್ಕೊಡಿ, ನಾವು ಮಾಡ್ತೀವಿ ಅಂತ ಏನೇನೋ ನೆಪಗಳು ಹೇಳ್ತಾ ಇದ್ರೆ ನಾನು ಬಿಟ್ಟಿಲ್ಲ. ಹಲವಾರು ಮೀಟಿಂಗ್ಗಳು, ಹಲವಾರು ಒಂದು ಡಿಮ್ಯಾಂಡ್ಸ್ ಮಾಡಾದ ಮೇಲೆ ಇವಾಗ ಅದು ಇನ್ನೇನೋ ರೆಡಿ ಆಗುತ್ತೆ. ಇನ್ನು ಕೆಲವೇ ತಿಂಗಳಲ್ಲಿ, ಬಹುಶಃ ಎಲೆಕ್ಷನ್ ಆದಮೇಲೆ 1-2 ತಿಂಗಳಲ್ಲಿ ಅದೂ ಜನಸಾಮಾನ್ಯರಿಗೆ ಓಪನ್ ಆಗುತ್ತೆ. ನೀವೆಲ್ಲ ಆರಾಮಾಗಿ ಅಲ್ಲಿ ಓಡಾಡೋಕ್ಕೆ ಒಂದು ಅನುಕೂಲ ಆಗತ್ತೆ. ಇದನ್ನು ನಾನು ಒಂದು ವಿಸ್ತಾರವಾಗಿ ಹೇಳ್ತಾ ಇಲ್ಲ, ಯಾಕಂದರೆ ಅದು ಹೇಳ್ತಾ ಹೋದರೆ ಉದ್ದಕ್ಕೂ ಹೇಳ್ಬೋದು. ಇನ್ನು ನನ್ನ ಸಾಧನೆ ಇಷ್ಟೇ. ಅಂಬರೀಷ್ ಅವರ ಸಾಧನೆಗಳ ಬಗ್ಗೆ ಮಾತಾಡಬಾದ್ರೆ ಎಷ್ಟೋ ದಿನಗಳು ಬೇಕಾಗತ್ತೆ ನನಗೆ, ಯಾಕಂದರೆ ಅವರ ಕೊಡುಗೆ ನಮ್ಮ ಕ್ಷೇತ್ರದಲ್ಲಿ ಅಷ್ಟು ದೊಡ್ಡದಾಗಿದೆ. ಇನ್ನೊಂದು ಕಡೆ ಸಂಸದೆಯಾಗಿ ನಾನು ಡೆಲ್ಲಿಯಲ್ಲಿ ನನ್ನ ಕರ್ತವ್ಯ ಯಾವ ರೀತಿ ನಿಭಾಯಿಸಿದ್ದೀನಿ ಅನ್ನೋದು ನಿಮ್ಮ ಕಣ್ಮುಂದೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಸಮಸ್ಯೆಗಳು, ನಮ್ಮ ರಾಜ್ಯದ ಸಮಸ್ಯೆಗಳು, ನಮ್ಮ ನೀರು, ನಮ್ಮ ಭಾಷೆ,